ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ತುಂಬಾ ಇಷ್ಟಪಡೋರೆ ಆದ್ರೆ ಈ ಮೂವಿನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಊರಲ್ಲಿ ಅರ್ಲಿ ಮಾರ್ನಿಂಗ್ 16 ವರ್ಷದ ಹುಡುಗಿ ಕಾಣೆ ಆಗ್ತಾಳೆ. ನಂತರ ಈ ಕೇಸ್ನ ಎಂಕ್ವೈರಿ ಮಾಡೋದಕ್ಕೆ ಒಬ್ರು ಡಿಟೆಕ್ಟಿವ್ ಬರ್ತಾರೆ. ಅವರು ಈ ಹುಡುಗಿಗೆ ಏನಾಯ್ತು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಬೇರೆ ಬೇರೆ ಆಂಗಲ್ ನಲ್ಲಿ ಎಂಕ್ವೈರಿ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಆ ಕಿಲ್ಲರ್ ನ ಇವರು ಕಂಡು ಹಿಡಿತಾರ ಅನ್ನೋ ಕಥೆಯನ್ನ ಸಖತ್ ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿದ ಚಿತ್ರನೇ ದ ಗರ್ಲ್ ಇನ್ ದ ಫಾಗ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮಂಜು ಕವಿದ ವಾತಾವರಣ. ಆಗ ಒಂದು ಚಿಕ್ಕ ಹುಡುಗಿ ಬ್ಯಾಗ್ ತಗೊಂಡು ಹೊರಗಡೆ ಬರ್ತಾಳೆ. ಹಾಗೆ ಕಟ್ ಮಾಡಿ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅವರಿಗೆ ಒಂದು ಕಾಲ್ ಬರ್ತಿದೆ, ತುಂಬಾ ಎಮರ್ಜೆನ್ಸಿ, ಬೇಗ ಬನ್ನಿ ಅಂತ. ಹೀಗೆ ಹೋಗ್ತಾ ಇರುವಾಗ ಒಂದು ಕಡೆ ಆಕ್ಸಿಡೆಂಟ್ ಆಗಿದೆ. ಅದನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ. ಆಕ್ಚುಲಿ ಇವರು ಸೈಕ್ಯಾಟ್ರಿಸ್ಟ್. ಹಾಸ್ಪಿಟಲ್ಗೆ ಬಂದಾಗ ಒಬ್ರು ಪೊಲೀಸ್ ಹೇಳ್ತಾರೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ಹೋಗಿ ಅಂತ. ಒಳಗಡೆ ಹೋಗ್ತಾರೆ. ಇವ್ರ ಮುಂದೆ ಒಬ್ರು ವ್ಯಕ್ತಿ ಕೂತ್ಕೊಂಡಿದ್ದಾರೆ. ಇವರೇ ಈ ಚಿತ್ರದ ಹೀರೋ ಓಜಲ್. ಇವರು ಫೇಮಸ್ ಡಿಟೆಕ್ಟಿವ್. ಅಂದ್ರೆ ಒಂದು ಕೇಸ್ನ ಶುರು ಮಾಡಿದ್ರೆ ಆ ಕೇಸ್ ಕ್ಲೋಸ್ ಆಗೋ ತನಕ ಬಿಡೋದೇ ಇಲ್ಲ. ಡಿಟೆಕ್ಟಿವ್ ಕೇಳ್ತಾರೆ, ನನ್ನೇ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಆಗ ಡಾಕ್ಟರ್ ಹೇಳ್ತಾರೆ, ನೀವು ಬರುವಾಗ ಒಂದು ಆಕ್ಸಿಡೆಂಟ್ ಮಾಡಿದ್ದೀರಾ, ಅದಕ್ಕೆ ನಿಮ್ನ ಕರೆಸಿದ್ದೀವಿ. ತುಂಬಾ ಫಾಗ್ ಇದ್ದಿದ್ರಿಂದ ಆಕ್ಸಿಡೆಂಟ್ ಆಯ್ತು. ಅದಕ್ಕೂ ಈಗ ನೀವು ನನ್ನ ಕರೆಸಿರೋದಕ್ಕೂ ಏನ್ ಸಂಬಂಧ? ನೋಡಿ ಡಿಟೆಕ್ಟಿವ್, ಈ ಆಕ್ಸಿಡೆಂಟ್ ಇಂದ ನಿಮ್ಗೆ ಯಾವುದೇ ಇಂಜುರಿ ಆಗಿಲ್ಲ, ಆದ್ರೆ ನಿಮ್ ಶರ್ಟ್ ನಲ್ಲಿ ರಕ್ತದ ಕಲೆ ಇದೆ. ಸೊ ಆ ಡೌಟ್ ಇಂದಾನೆ ನಿಮ್ನ ಇಲ್ಲಿ ಕರೆಸಿದ್ದೀವಿ. ಡಿಟೆಕ್ಟಿವ್ ಮಿರರ್ ನಲ್ಲಿ ನೋಡ್ತಾರೆ, ಎಸ್, ರಕ್ತದ ಕಲೆ ಇದೆ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಈ ಡಿಟೆಕ್ಟಿವ್ ಈ ಊರಿಗೆ ಬಂದಿರೋದು ಯಾಕಂದ್ರೆ ಫಸ್ಟ್ ಸೀನ್ ನಲ್ಲಿ ಒಂದು ಹುಡುಗಿನ ತೋರಿಸಿದ್ರು ಅಲ್ವಾ, ಅವಳು ಕಾಣೆ ಆಗಿದ್ದಾಳೆ. ಅವಳನ್ನ ಕಂಡು ಹಿಡಿಯೋದಕ್ಕೇನೆ ಈ ಊರಿಗೆ ಬಂದಿದ್ದಾರೆ. ಹಾಗೆ ಕಟ್ ಮಾಡಿದ್ರೆ ಈ ಡಿಟೆಕ್ಟಿವ್ ರೋಡ್ ನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈ ಊರಿಗೆ ಬರೋದಕ್ಕೆ ಇರೋದು ಇದೊಂದೇ ದಾರಿ. ಅಲ್ಲಿ ಒಂದು ಸಿಸಿಟಿವಿ ಇರೋದನ್ನ ನೋಡ್ತಾರೆ. ಜೊತೆಲಿ ಅಸಿಸ್ಟೆಂಟ್ ಒಬ್ರು ಇದ್ದಾರೆ. ಕಟ್ ಮಾಡಿದ್ರೆ ಕಾಣೆಯಾದ ಹುಡುಗಿ ಮನೆಗೆ ಬಂದಿದ್ದಾರೆ. ಆ ಹುಡುಗಿ ಅಪ್ಪ ಅಮ್ಮ ಗಾಬರಿ ಆಗಿದ್ದಾರೆ. ಕಾಣೆಯಾದ ಹುಡುಗಿ ಹೆಸರು ಆನಾ. ಆನಾ ಪೇರೆಂಟ್ಸ್ ಹೇಳೋ ಪ್ರಕಾರ ಆನಾ ತುಂಬಾ ಒಳ್ಳೆ ಹುಡುಗಿ. ಮನೆ ಬಿಟ್ರೆ ಚರ್ಚ್, ಚರ್ಚ್ ಬಿಟ್ರೆ ಮನೆ, ಇದೇ ಅವಳ ರೂಟೀನ್ ಆಗಿತ್ತು. ಸರಿ, ಅವಳು ಯಾವಾಗ ಕಾಣೆ ಆದ್ಲು ಅಂತ ಕೇಳಿದಾಗ ಡಿಸೆಂಬರ್ 23. ಚರ್ಚ್ಗೆ ಹೋಗ್ತೀನಿ ಅಂತ ಹೇಳಿ ಬೆಳಗ್ಗೆನೆ ಹೋದ್ಲು, ಆಮೇಲೆ ಮಿಸ್ಸಿಂಗ್. ಈ ಡಿಟೆಕ್ಟಿವ್ ನ ಅಸಿಸ್ಟೆಂಟ್ ಆನಾ ರೂಮ್ ನಲ್ಲಿ ಕೆಲವು ಫೋಟೋಸ್ ನ ತೆಗಿತಾ ಇದ್ದಾರೆ. ಆನಾ ಅವ್ರ ತಾಯಿ ಡಿಟೆಕ್ಟಿವ್ಗೆ ಆನಾ ಯೂಸ್ ಮಾಡ್ತಿದ್ದ ಬ್ಯಾಂಡ್ ಕೊಟ್ಟು ನನ್ನ ಮಗಳನ್ನ ಆದಷ್ಟು ಬೇಗ ಕಂಡು ಹಿಡೀರಿ ಅಂತ. ಮನೆಯಿಂದ ಹೊರಗಡೆ ಬಂದು ಚಪ್ಪಾಳೆ ಹೊಡಿತಾ ಇದ್ದಾರೆ. ಶಬ್ದ ಕೇಳಿ ನೇಬರ್ಸ್ ಎಲ್ಲ ಹೊರಗಡೆ ಬರ್ತಾರೆ. ಅದನ್ನ ನೋಟಿಸ್ ಮಾಡಿ ಅಲ್ಲಿಂದ ಹೋಗ್ತಾರೆ. ನೇರವಾಗಿ ಆಫೀಸ್ಗೆ ಬರ್ತಾರೆ. ಇವ್ರದೇ ಆದ ದೊಡ್ಡ ಟೀಮ್ ಇದೆ. ಈ ಟೀಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆನಾ ಡಿಸೆಂಬರ್ 23 ಬೆಳಗ್ಗೆ ಕಾಣೆ ಆಗಿದ್ದಾಳೆ. ಚರ್ಚ್ಗೆ ಹೋಗ್ತೀನಿ ಅಂತ ಹೇಳಿನೇ ಹೊರಗಡೆ ಬಂದಿದ್ದಾಳೆ. ಅವ್ರ ಮನೆಯಿಂದ ಚರ್ಚ್ 300 ಮೀಟರ್ ರೇಡಿಯಸ್ ನಲ್ಲೇ ಇದೆ. ಸೊ ಆ ಜಾಗದಲ್ಲೇ ಎಲ್ಲೋ ಆ ಹುಡುಗಿ ಕಾಣೆ ಆಗಿದ್ದಾಳೆ. ಅವಳು ಕಾಣೆಯಾದ 7 ನಿಮಿಷದಲ್ಲೇ ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ. ಆನಾ ಇಷ್ಟಪಟ್ಟಿದ್ದ ಯಾರ ಜೊತೆ ಆದ್ರೂ ಹೋಗಿದ್ರೆ ಖಂಡಿತ ಒಂದಿನ ಆದ್ರೂ ಫೋನ್ ಆನ್ ಆಗ್ಬೇಕಿತ್ತು. ಅಷ್ಟೇ ಅಲ್ಲ, ಆ ಏರಿಯಾ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದ ವ್ಯಕ್ತಿನೇ ಆನಾನ ಕಿಡ್ನಾಪ್ ಮಾಡಿದ್ದಾನೆ. ಯಾಕಂದ್ರೆ ಅವಳು ಕಿಡ್ನಾಪ್ ಆದಾಗ ಯಾವುದೇ ಶಬ್ದ ಕೇಳಿಲ್ಲ. ನಾನು ಅವ್ರ ಮನೆ ಹೊರಗಡೆ ಬಂದು ಕ್ಲಾಪ್ಸ್ ಮಾಡಿದೆ. ಆಗ ಎಲ್ಲ ನೇಬರ್ಸ್ ಹೊರಗಡೆ ಬಂದ್ರು. ಸೊ ಈ ಊರಿಗೆ ಸೇರಿದ ವ್ಯಕ್ತಿನೇ ಈ ಕೆಲಸ ಮಾಡಿರೋದು. ಸಿಸಿಟಿವಿ ಫುಟೇಜಸ್ ಕಲೆಕ್ಟ್ ಮಾಡಿ. ಇದಕ್ಕೂ ಮುಂಚೆ ಈ ರೀತಿ ಮಿಸ್ಸಿಂಗ್ ಕೇಸಸ್ ಏನಾದ್ರೂ ರಿಜಿಸ್ಟರ್ ಆಗಿದ್ರೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂತ. ಹಾಗೆ ಕಟ್ ಮಾಡಿ ಆನಾ ಅವ್ರ ಮನೆ ತೋರಿಸ್ತಾರೆ. ಅವ್ರ ಪೇರೆಂಟ್ಸ್ ಮೀಡಿಯಾಗೆ ಹೇಳಿಕೆ ಕೊಡ್ತಾ ಇದ್ದಾರೆ, ನೀನು ಆಸೆ ಪಟ್ಟ ಬೆಕ್ಕನ್ನ ಕೊಡಿಸ್ತೀವಿ, ಆದಷ್ಟು ಬೇಗ ಮನೆಗೆ ಬಾ ಅಂತ. ಯಾಕಂದ್ರೆ ಆನಾಗೆ ಬೆಕ್ಕುಗಳಂದ್ರೆ ತುಂಬಾ ಇಷ್ಟ. ನೇಬರ್ಸ್ ಎಲ್ಲ ಪ್ರೇ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಡಿಟೆಕ್ಟಿವ್ ಒಂದು ಕಡೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ. ಹಾಗೆ ಕಟ್ ಮಾಡಿದ್ರೆ ಅವ್ರ ಆಫೀಸ್ಗೆ ಬಂದು ಟೀಮ್ ಮೆಂಬರ್ಸ್ಗೆ ವೈಟ್ ಡ್ರೆಸ್ ಹಾಕೋದಕ್ಕೆ ಹೇಳ್ತಾರೆ. ಈ ಡ್ರೆಸ್ ಹಾಕೊಂಡು ಆನಾ ಕಾಣೆಯಾದ ಗುಡ್ಡಗಾಡು ಪ್ರದೇಶದಲ್ಲಿ ಸರ್ಚ್ ಮಾಡಿ ಅಂತ. ಈ ಡಿಟೆಕ್ಟಿವ್ ಸ್ಟೈಲೇ ಇದು. ಇವರು ಈ ರೀತಿ ಕಳ್ಸೋದ್ರಿಂದ ಮೀಡಿಯಾದವರು ಈ ಕೇಸ್ ಬಗ್ಗೆ ಫೋಕಸ್ ಮಾಡ್ತಾರೆ. ಇದರಿಂದ ನಿಜವಾದ ಕಿಡ್ನಾಪರ್ ಹೊರಗಡೆ ಬರ್ತಾನೆ ಅಂತ ಡಿಟೆಕ್ಟಿವ್ ನಂಬಿದ್ದಾರೆ. ಡಿಟೆಕ್ಟಿವ್ ಹೇಳಿದ ತರಾನೇ ಇವ್ರ ಟೀಮ್ ಸೇರಿದಂತೆ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆಗ ಆನಾ ಅವ್ರ ತಂದೆ ಬರ್ತಾರೆ. ನನ್ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ನ್ಯೂಸ್ ನಲ್ಲಿ ಹೇಳ್ತಾ ಇದ್ದಾರೆ. ನನ್ಗೆ ತುಂಬಾ ಭಯ ಆಗ್ತಿದೆ ಅಂತ. ನೀವೇನು ಚಿಂತೆ ಮಾಡಬೇಡಿ, ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಇದು ನನ್ ಮಗಳ ಬೆಡ್ರೂಮ್ ನಲ್ಲಿ ಸಿಕ್ತು ಅಂತ ಹೇಳಿ ಒಂದು ಡೈರಿ ಕೊಡ್ತಾರೆ. ಆ ಡೈರಿಗೆ ಲಾಕ್ ಸಿಸ್ಟಮ್ ಕೂಡ ಇದೆ. ಅದ್ರಲ್ಲಿ ಇನ್ನೊಂದು ಹುಡುಗಿಯ ಫೋಟೋ ಇದೆ. ಇದ್ಯಾರು ಅಂತ ಕೇಳಿದಾಗ ಇದು ಆನಾ ಫ್ರೆಂಡ್, ಅವಳ ಹೆಸರು ಬ್ರೆಸ್ಲಿಯಾ. ಆದಷ್ಟು ಬೇಗ ನನ್ನ ಮಗಳನ್ನ ಹುಡುಕಿ ಅಂತ.
ಆ ಡೈರಿ ತಗೊಂಡು ನೇರವಾಗಿ ಲೋಕಲ್ ಟಿವಿ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಒಬ್ರು ರಿಪೋರ್ಟರ್ ಇದ್ದಾರೆ. ಆ ಡೈರಿನ ಅವರು ಕೂಡ ನೋಡ್ತಾರೆ. ಅದರಲ್ಲಿ ಡ್ರಾಯಿಂಗ್ಸ್ ಎಲ್ಲ ಇದೆ. ಆ ರಿಪೋರ್ಟರ್ ಹೇಳ್ತಾರೆ, ಇದು 16 ವರ್ಷದ ಹುಡುಗಿ ಡೈರಿ ತರ ಇಲ್ಲ, ಅವ್ರ ಅಪ್ಪ ಅಮ್ಮ ನೋಡ್ಲಿ ಅಂತಾನೆ ಫೇಕ್ ಆಗಿ ರೆಡಿ ಮಾಡಿರೋ ಡೈರಿ ತರ ಇದೆ. ಒರಿಜಿನಲ್ ಡೈರಿನ ಬೇರೆ ಎಲ್ಲೋ ಹೈಡ್ ಮಾಡಿದ್ದಾಳೆ ಅಂತ. ಮೇ ಬಿ ಎಲ್ಲಾದ್ರೂ ಓಡಿ ಹೋಗಿರ್ಬೋದು. ಆಗ ಡಿಟೆಕ್ಟಿವ್ ಹೇಳ್ತಾರೆ, ಆನಾ ಚರ್ಚ್ ಬಿಟ್ರೆ ಮನೆ ಬಿಟ್ರೆ ಚರ್ಚ್ ಅಂತಾನೆ ಇದ್ಲು, ಅವಳು ಒಳ್ಳೆ ಹುಡುಗಿ ಅನ್ಸುತ್ತೆ. ಆಗ ರಿಪೋರ್ಟರ್ ಹೇಳ್ತಾರೆ, ಇರ್ಲಿ ಬಿಡಿ, ಇದ್ರಲ್ಲಿ ಹಾಟ್ ನ್ಯೂಸ್ ಏನಿದೆ, ಸರಿ ಹಾಗಾದ್ರೆ ನಾವು ನ್ಯೂಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಬೆಕ್ಕಿನ ಗೊಂಬೆ ಕೊಡ್ತಾರೆ. ಆನಾ ಮನೆ ಹತ್ರ ಕ್ಯಾಂಡಲ್ಸ್ ಹಚ್ಚಿ ಬೆಕ್ಕಿನ ಗೊಂಬೆ ಇಡ್ತಾರೆ. ಇದನ್ನ ನೋಡಿ ಊರಿನ ಜನ ಸೇರಿರ್ತಾರೆ. ಆನಾಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ. ಇದನ್ನ ನೋಡಿ ಆನಾ ಪೇರೆಂಟ್ಸ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾರೆ. ಇದೆಲ್ಲ ಈ ಡಿಟೆಕ್ಟಿವ್ ನ ಪ್ಲಾನ್. ಯಾಕೆ ಹೀಗ್ ಮಾಡಿದ್ರು ಅಂದ್ರೆ ಖಂಡಿತ ಆನನ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿ ಬರ್ತಾನೆ ಅಂತ ಗೆಸ್ ಮಾಡಿದ್ದಾರೆ. ಸುತ್ತಮುತ್ತ ಇವ್ರ ಟೀಮ್ ಅವರು ಇದ್ದಾರೆ. ಈಗ ಆ ಪ್ಲೇಸ್ಗೆ ಹೂಡಿ ಎಲ್ಲ ಹಾಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. ವಿಡಿಯೋ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅಲ್ಲಿ ಬೆಕ್ಕಿನ ಗೊಂಬೆಗಳನ್ನ ಇಟ್ಟಿದ್ರು ಅಲ್ವಾ, ಅದ್ರಲ್ಲಿ ಒಂದನ್ನ ಕದ್ಕೊಂಡು ಹೋಗ್ತಾನೆ. ಪೊಲೀಸರು ಡಿಟೆಕ್ಟಿವ್ ನ ಕೇಳ್ತಾರೆ, ಇವನ್ನ ಅರೆಸ್ಟ್ ಮಾಡೋದಾ ಅಂತ. ಬೇಡ, ಇಲ್ಲಿ ಮೀಡಿಯಾದವರು ಇದ್ದಾರೆ. ಇನ್ ಕೇಸ್ ಅವನು ನಿಜವಾದ ಕಲ್ಪ್ರಿಟ್ ಆಗದೆ ಹೋದ್ರೆ ನಮ್ಗೇನೆ ಸಮಸ್ಯೆ ಆಗುತ್ತೆ. ಇವನು ನೋಡೋದಕ್ಕೆ ಈ ಏರಿಯಾ ಹುಡುಗನ್ ತರಾನೇ ಇದ್ದಾನೆ, ಸದ್ಯಕ್ಕೆ ಸುಮ್ನೆ ಇರಿ ಅಂತ. ನೆಕ್ಸ್ಟ್ ಲೋಕಲ್ ಪೊಲೀಸ್ ಆಫೀಸರ್ ಡಿಟೆಕ್ಟಿವ್ಗೆ ಬೈತಾ ಇದ್ದಾರೆ. ಈ ಏರಿಯಾದಲ್ಲಿ ಇರೋ ದೊಡ್ಡ ವ್ಯಕ್ತಿಗಳನ್ನ ಎಂಕ್ವೈರಿ ಮಾಡ್ಬೇಕು ಅಂತ ಹೇಳಿದ್ರಂತೆ. ಯಾರ್ ದೊಡ್ಡವರು? ಆ ದಿನ ನಾನು ಕ್ಲಾಪ್ಸ್ ಮಾಡಿದಾಗ ಎಲ್ಲರೂ ಹೊರಗಡೆ ಬಂದ್ರು, ಆದ್ರೆ ಆ ಹುಡುಗಿನ ಕಿಡ್ನಾಪ್ ಮಾಡುವಾಗ ಯಾರು ಕೂಡ ನೋಡಿಲ್ಲ. ಅಂದ್ರೆ ಏನರ್ಥ? ಈ ಊರಲ್ಲಿರೋ ಯಾರೋ ಒಬ್ಬ ಈ ಕೆಲಸ ಮಾಡಿದ್ದಾನೆ. ಅದಕ್ಕೆ ಏನು ಶಬ್ದ ಇಲ್ದೆ ಸೈಲೆಂಟ್ ಆಗಿ ಕಿಡ್ನಾಪ್ ಮಾಡಿದ್ದಾನೆ. ನನ್ಗೆ ಕಾಪರೇಟ್ ಮಾಡಿ ಅಂತ. ಕಟ್ ಮಾಡಿದ್ರೆ ಡಿಟೆಕ್ಟಿವ್ ರೂಮ್ ನಲ್ಲಿ ಇರುವಾಗ ನ್ಯೂಸ್ ಪ್ರಸಾರ ಆಗ್ತಿದೆ. ಅದರಲ್ಲಿ ಲೋಕಲ್ ಲಾಯರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಕೇಸ್ ನ ಯಾಕೆ ಆ ಡಿಟೆಕ್ಟಿವ್ ಗೆ ಕೊಟ್ರಿ? ಆಲ್ರೆಡಿ ಮಿಸ್ಟರ್ ರೋಮಿಯೋ ಕೇಸ್ ನಲ್ಲಿ ತುಂಬಾ ಕನ್ಫ್ಯೂಸ್ ಮಾಡಿದ್ರು, ಅವ್ರಿಗೇನೆ ಈ ಕೇಸ್ ಕೊಟ್ಟಿರೋದ್ರಿಂದ ಈ ಕೇಸ್ ಫ್ಲಾಪ್ ಆಗುತ್ತೆ ಅಂತ. ಅಷ್ಟರಲ್ಲಿ ಡಿಟೆಕ್ಟಿವ್ ಗೆ ಅಸಿಸ್ಟೆಂಟ್ ಇಂದ ಕಾಲ್ ಬರುತ್ತೆ. ಇವತ್ತು ಆ ಹುಡುಗನ್ನ ನೋಡಿದ್ವಿ ಅಲ್ವಾ, ಅವನ ಅಡ್ರೆಸ್ ಸಿಕ್ಕಿದೆ. ಅವನಿಗೆ ವಿಡಿಯೋ ರೆಕಾರ್ಡ್ ಮಾಡೋ ಅಭ್ಯಾಸ ಇದೆ. ಅಷ್ಟೇ ಅಲ್ಲ, ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್. ತುಂಬಾ ಲವರ್ಸ್ ಗಳನ್ನ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಒದೆ ತಿಂದು ಸ್ವಲ್ಪ ದಿನ ಮೆಂಟಲ್ ಅಸೈಲಮ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದ ಅಂತ. ಡಿಟೆಕ್ಟಿವ್ ನೇರವಾಗಿ ಅವನ್ ಮನೆ ಒಳಗಡೆ ಹೋಗ್ತಾರೆ. ಅವನು ಕದ್ಕೊಂಡ್ ಬಂದಿದ್ದ ಬೆಕ್ಕಿನ ಗೊಂಬೆ ಪಕ್ಕದಲ್ಲೇ ಒಂದು ಲ್ಯಾಪ್ಟಾಪ್ ಇದೆ. ಓಪನ್ ಮಾಡಿ ನೋಡಿದ್ರೆ ಕಾಣೆ ಆಗಿರೋ ಆನಾಗೆ ಗೊತ್ತಿಲ್ಲದೆ ತುಂಬಾ ವಿಡಿಯೋಗಳನ್ನ ಶೂಟ್ ಮಾಡಿದ್ದಾನೆ. ಅಷ್ಟರಲ್ಲಿ ಆ ವ್ಯಕ್ತಿ ಬರ್ತಾನೆ. ಕ್ಯಾಮರಾ ಆನ್ ಮಾಡಿ ಅವ್ರ ವಿಡಿಯೋನ ಶೂಟ್ ಮಾಡ್ತಾ ಇದ್ದಾನೆ. ನಾನು ನಿನ್ನ ಅರೆಸ್ಟ್ ಮಾಡಲ್ಲ, ಇದ್ರಲ್ಲಿ ಇರೋ ವಿಡಿಯೋನ ನನ್ಗೆ ತೋರ್ಸು, ನಿನ್ನ ಒಂದೇ ದಿನಕ್ಕೆ ಫೇಮಸ್ ಮಾಡ್ತೀನಿ ಅಂತ. ಸೊ ಅವನು ಎಲ್ಲ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾನೆ. ಇವನು ಯಾನಾಗೆ ಗೊತ್ತಿಲ್ಲದೆ ತುಂಬಾ ವಿಡಿಯೋಗಳನ್ನ ಶೂಟ್ ಮಾಡಿದ್ದಾನೆ. ಹೀಗೆ ಎಲ್ಲಾ ವಿಡಿಯೋ ನೋಡುವಾಗ ಡಿಟೆಕ್ಟಿವ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಎಲ್ಲಾ ವಿಡಿಯೋನಲ್ಲೂ ಕಾಮನ್ ಆಗಿ ಒಂದು ವೈಟ್ ಕಲರ್ ಜೀಪ್ ಇದೆ. ಹಾಗೆ ಕಟ್ ಮಾಡಿ ಪ್ರೆಸೆಂಟ್ ತೋರಿಸ್ತಾರೆ. ಡಾಕ್ಟರ್ ಡಿಟೆಕ್ಟಿವ್ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ವಾ, ಆಗ ಟೇಬಲ್ ಮೇಲೆ ಮೀನ್ ತರ ಇರೋದನ್ನ ನೋಡ್ತಾ ಇದ್ದಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಈ ತರದ ಮೀನು ಈ ಊರಲ್ಲಿ ಮಾತ್ರ ಸಿಗುತ್ತೆ, ನನ್ಗೆ ಇದು ತುಂಬಾ ಇಷ್ಟ ಅಂತ. ಆಗ ಡಿಟೆಕ್ಟಿವ್ ಕೇಳ್ತಾರೆ, ಆ ಹುಡ್ಗ ಅಂದ್ರೆ ಆನಾಗೆ ಗೊತ್ತಿಲ್ಲದೆ ವಿಡಿಯೋ ಶೂಟ್ ಮಾಡಿದ್ದ ಅಲ್ವಾ, ಅವನ್ ಹೆಸರು ಮಟಾಯ, ಅವನಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ರಿ ಅಲ್ವಾ ಅಂತ. ಹೌದು, ಅವನಿಗೆ ಮೆಂಟಲ್ ಇಲ್ನೆಸ್ ಇದೆ, ಅದಕ್ಕೇನೆ ಎಲ್ಲಾ ವಿಡಿಯೋ ಶೂಟ್ ಮಾಡ್ತಾ ಇದ್ದ. ಸ್ವಲ್ಪ ದಿನ ನಾರ್ಮಲ್ ಆಗಿನೇ ಇದ್ದ, ಆದ್ರೆ ಮತ್ತೆ ಅದೇ ತರ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ದ. ಇದೇನು ದೊಡ್ಡ ಕಾಯಿಲೆ ಏನು ಅಲ್ಲ, ಅದಕ್ಕೆ ನಾನು ಸುಮ್ನಾದೆ. ಅದು ಬಿಡಿ, ನೀವು ಯಾಕೆ ಆ ಹುಡುಗಿ ಕತೆ ಹೇಳ್ತಾ ಇದ್ದೀರಾ? ನಿಮ್ ಶರ್ಟ್ ನಲ್ಲಿ ರಕ್ತದ ಕಲೆ ಹೇಗ್ ಬಂತು ಅದನ್ನ ಹೇಳಿ. ಹೇಳ್ತೀನಿ. ಆ ವಿಡಿಯೋನ ಪದೇ ಪದೇ ನೋಡಿದಾಗ ಗೊತ್ತಾಗಿದ್ದು ಏನಂದ್ರೆ, ಈ ಊರಲ್ಲಿ ಇರುವ ಯಾರೋ ಒಬ್ಬ ವ್ಯಕ್ತಿನೇ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದಾನೆ. ಆದ್ರೆ ನೀವು ಊರವರೆಲ್ಲ ಸೇರಿ ಮರೆ ಮಾಚೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಲ್ವಾ. ಸರಿ, ಈಗ ಕತೆ ಒಳಗಡೆ ಹೋಗೋಣ ಅಂತ ಮತ್ತೆ ಕಥೆಯನ್ನ ಕಂಟಿನ್ಯೂ ಮಾಡ್ತಾರೆ. ಆನಾ ಸ್ಟಡಿ ಮಾಡ್ತಿದ್ದ ಸ್ಕೂಲ್ ತೋರಿಸ್ತಾರೆ. ಅಲ್ಲಿ ಒಬ್ರು ಪ್ರೊಫೆಸರ್ ಇದ್ದಾರೆ. ಇವರು ಆಕ್ಟಿಂಗ್ ಹೇಳ್ಕೊಡೋ ಪ್ರೊಫೆಸರ್. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಕತೆಗೆ ಬೇಕಾಗಿರೋದು ವಿಲ್ಲನ್ ಇದ್ರೇನೆ ಆ ಕತೆ ಮೂವ್ ಆಗುತ್ತೆ ಅಂತ. ಕ್ಲಾಸ್ ಮುಗಿಸಿ ಮಕ್ಕಳು ಹೋಗುವಾಗ ಆನಾ ಫ್ರೆಂಡ್ ಬ್ರಿಸ್ಲಿಯಾ ಅಂತ ಒಂದು ಹುಡುಗಿ ಇದ್ದಾಳೆ. ಅವಳು ನನ್ಗೆ ಆಕ್ಟಿಂಗ್ ಕಲ್ಸ್ಕೊಡಿ, ನಾನು ಸಪ್ರೇಟ್ ಆಗಿ ನಿಮ್ ಜೊತೆ ಆಕ್ಟಿಂಗ್ ಕಲಿಬೇಕು ಅಂತ. ಸರಿ, ನಂಬರ್ ನೋಟ್ ಮಾಡ್ಕೊ ಅಂತ ಹೇಳ್ತಾರೆ. ಹಾಗೆ ಕಟ್ ಮಾಡಿ ಪ್ರೊಫೆಸರ್ ಮನೆ ತೋರಿಸ್ತಾರೆ. ಇವ್ರ ವೈಫ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ, ಸಾಲ, ಲೋನ್, ಹೀಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಇರುತ್ತೆ.
ಅದಕ್ಕೆ ನನ್ಗೂ ತುಂಬಾ ಬೇಜಾರಾಗ್ತಿದೆ, ಟ್ರಕ್ಕಿಂಗ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ. ಟ್ರಕ್ಕಿಂಗ್ ಮುಗಿಸಿ ಈವ್ನಿಂಗ್ ಮನೆಗ್ ಬರ್ತಾರೆ. ಅವ್ರ ವೈಫ್ ನ್ಯೂಸ್ ನೋಡ್ತಾ ಇದ್ದಾರೆ. ಏನಂದ್ರೆ ಅವತ್ತೆ ಇವ್ರ ಸ್ಕೂಲ್ ನಲ್ಲಿ ಸ್ಟಡಿ ಮಾಡ್ತಿದ್ದ ಆನಾ ಕಾಣೆ ಆಗಿದ್ದಾಳೆ. ನಿಮ್ ಸ್ಕೂಲ್ ಸ್ಟೂಡೆಂಟ್ ಅಲ್ವಾ ಅಂತ ಕೇಳಿದಾಗ, ಈ ಏಜ್ ಅಲ್ಲಿ ಹುಡುಗಿರ್ ಹಿಂಗೇನೆ ಮಾಡ್ತಾರೆ, ಒಂದೆರಡು ದಿನಗಳಲ್ಲಿ ರಿಟರ್ನ್ ಬರ್ತಾಳೆ ಅಂತ. ಇವ್ರ ಕೈಗೆ ಗಾಯ ಆಗಿರೋದ್ರಿಂದ ಏನಾಯ್ತು ಅಂತ ಕೇಳ್ತಾರೆ. ಟ್ರಕ್ಕಿಂಗ್ಗೆ ಹೋದಾಗ ಒಂದು ಮರದ ಮೇಲೆ ಕೈ ಇಟ್ಟಿದ್ದೆ, ಆಗ ಸ್ಲಿಪ್ ಆಗಿದ್ರಿಂದ ಗಾಯ ಆಗಿದೆ. ರಾತ್ರಿ ಡಿನ್ನರ್ ಮಾಡ್ತಾ ಇರುವಾಗ ಅವ್ರ ಮಗಳು ಫೋನ್ ನಲ್ಲಿ ಬ್ರೌಸ್ ಮಾಡ್ತಾ ಇದ್ದಾಳೆ. ಜಾಸ್ತಿ ಫೋನ್ ಯೂಸ್ ಮಾಡಬೇಡ ಅಂತ ಹೇಳಿದ್ರುನು ಅವಳು ಕೇಳ್ತಾನೆ ಇಲ್ಲ. ಇವ್ರ ಹತ್ರ ದುಡ್ಡಿಲ್ದೆ ಇರೋದ್ರಿಂದ ಅವಳು ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ಟೆನ್ಷನ್ ಆಗಿದ್ದಾರೆ. ಆನಾ ಫ್ರೆಂಡ್ ಒಬ್ಳು ಆಕ್ಟಿಂಗ್ ಹೇಳ್ಕೊಡಿ ಅಂತ ಕೇಳಿದ್ಲು ಅಲ್ವಾ, ಅವಳಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಅವಳೇನಾದ್ರೂ ಫೀಸ್ ಕೊಟ್ರೆ ಯೂಸ್ ಆಗುತ್ತೆ ಅಂತ. ಆಗ ಅಲ್ಲಿ ಆನಾ ಮಿಸ್ಸಿಂಗ್ ಆಗಿರೋ ಪೋಸ್ಟರ್ ಇರೋದನ್ನ ನೋಡ್ತಾರೆ. ಯಾರಾದ್ರೂ ವಾಲಂಟಿಯರ್ಸ್ ಬರ್ತೀರಾ ಆನಾನ ಹುಡ್ಕೋದಕ್ಕೆ ಅಂತ. ಅದಕ್ಕೆ ಪ್ರೊಫೆಸರ್ ಕೂಡ ಹೋಗಿ ಸರ್ಚ್ ಮಾಡ್ತಾರೆ. ಆ ದಿನ ರಾತ್ರಿ ಮನೆಗ್ ಬಂದು ತುಂಬಾ ಸ್ಟ್ರೆಸ್ ಆಗಿದೆ, ನಾಳೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಹೇಳಿ ವೈಫ್ ಜೊತೆ ಹೊರಗಡೆ ಹೋಗ್ತಾ ಇದ್ದಾರೆ. ಆಗ ಅವ್ರ ವೈಫ್ ಹೇಳ್ತಾರೆ, ನೀವು ಕ್ಲೀನ್ ಶೇವ್ ಮಾಡಿದ್ರೆ ಚೆನ್ನಾಗ್ ಕಾಣ್ತೀರಾ, ಬಿಯರ್ಡ್ ಲುಕ್ ನಲ್ಲಿ ಕೊಲೆಗಾರನ್ ತರ ಕಾಣಿಸ್ತಾ ಇದ್ದೀರಾ ಅಂತ ತಮಾಷೆ ಮಾಡ್ತಾಳೆ. ಪೆಟ್ರೋಲ್ ಬಂಕ್ ನಲ್ಲಿ ಗಾಡಿ ನಿಲ್ಸಿ ಒಳಗಡೆ ಹೋದಾಗ ನ್ಯೂಸ್ ನಲ್ಲಿ ಆ ಮಟಾಯ ಅನ್ನೋ ಹುಡುಗ ಒಂದು ವಿಡಿಯೋ ಕೊಟ್ಟಿದ್ದ ಅಲ್ವಾ, ಅದ್ರಲ್ಲಿ ವೈಟ್ ಕಲರ್ ಜೀಪ್ ಇದ್ದಿರುತ್ತೆ. ಅದ್ರ ಬಗ್ಗೆನೆ ಹೇಳ್ತಾ ಇದ್ದಾರೆ. ಆಕ್ಚುಲಿ ಆ ಜೀಪ್ ಈ ಪ್ರೊಫೆಸರ್ದೇ ಆಗಿರುತ್ತೆ. ಈಗ ಬಂಕ್ ನಲ್ಲಿ ಇದ್ದವರು ಇವ್ರ ಜೀಪ್ ನ ನೋಡಿ ಇವ್ರನ್ನ ಒಂದ್ ತರ ನೋಡ್ತಾ ಇದ್ದಾರೆ. ಅಲ್ಲಿಂದ ನೇರವಾಗಿ ಮನೆಗ್ ಬರ್ತಾರೆ. ಈ ವಿಷಯ ಗೊತ್ತಾಗಿದ್ರಿಂದ ಅವ್ರ ಮಗಳು ಕೂಡ ಕಿರ್ಚಾಡ್ತಾ ಇದ್ದಾಳೆ. ಪ್ರೊಫೆಸರ್ ಪೊಲೀಸ್ಗೆ ಕಾಲ್ ಮಾಡಿ, ನೋಡಿ ಆ ನ್ಯೂಸ್ ನಲ್ಲಿ ತೋರಿಸ್ತಾ ಇರೋ ಜೀಪ್ ನಂದೆ, ಆದ್ರೆ ಅದಕ್ಕೂ ನನ್ಗೂ ಯಾವ್ದೇ ಸಂಬಂಧ ಇಲ್ಲ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಆ ಫುಟೇಜ್ ನ ನಾವು ಸೀಕ್ರೆಟ್ ಆಗಿನೇ ಇಟ್ಟಿದ್ವಿ, ಆದ್ರೆ ಹೇಗೋ ಲೀಕ್ ಆಗಿದೆ, ಏನು ತೊಂದ್ರೆ ಇಲ್ಲ, ಒಬ್ರು ಲಾಯರ್ ನ ಹೈರ್ ಮಾಡ್ಕೊಳ್ಳಿ ಅಂತ. ಹಾಗೆ ಕಟ್ ಮಾಡಿ ಡಿಟೆಕ್ಟಿವ್ ನ ತೋರಿಸ್ತಾರೆ. ಇಷ್ಟೊತ್ತು ಪ್ರೊಫೆಸರ್ ಜೊತೆ ಮಾತಾಡ್ತಾ ಇದ್ದಿದ್ದು ಈ ಡಿಟೆಕ್ಟಿವ್ ನ ಅಸಿಸ್ಟೆಂಟ್. ಇಡೀ ಟೀಮ್ ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ. ಇವ್ರಿಗೆ ಡೌಟ್ ಇರೋದು ಪ್ರೊಫೆಸರ್ ಮೇಲೇನೆ. ಈಗ ಅವ್ರ ವೈಫ್ ಕೇಳ್ತಾರೆ, ಏನಾಯ್ತು, ಆ ದಿನ ನೀವು ಟ್ರಕ್ಕಿಂಗ್ಗೆ ಹೋದಾಗ್ಲೇ ಇದೆಲ್ಲ ನಡೆದಿದೆ, ನನ್ಗೂ ಗೊತ್ತಿಲ್ಲ, ಯಾರೋ ನನ್ ಜೀಪ್ ನ ಮಿಸ್ಯೂಸ್ ಮಾಡಿದ್ದಾರೆ ಅಂತ ತುಂಬಾ ಹೆದರ್ತಾ ಇದ್ದಾರೆ. ಅಷ್ಟರಲ್ಲಿ ಮೀಡಿಯಾದವರು ಮನೆ ಹತ್ರ ಬರ್ತಾರೆ. ಬೆಳಗ್ಗೆ ಹೊರಗಡೆ ಬರುವಾಗ ಮೀಡಿಯಾದವರು ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ ಹುಡುಗಿನ ಎಲ್ಲಿಟ್ಟಿದ್ದೀರಾ ಅಂತ. ಯಾರೋ ಒಬ್ಬ ಮೊಟ್ಟೆ ತೆಗೆದು ಎಸಿತಾನೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಕಾರ್ನಲ್ಲಿ ಬಂದು ಇವ್ರನ್ನ ಸೇವ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇವ್ರು ಯಾರು ಗೊತ್ತಾ, ಟಿವಿಯಲ್ಲಿ ಡಿಟೆಕ್ಟಿವ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಅಲ್ವಾ ಒಬ್ರು ಲಾಯರ್, ಅದು ಇವ್ರೆ. ಪ್ರೊಫೆಸರ್ ಹೇಳ್ತಾರೆ, ನನ್ಗೆ ಏನು ಅರ್ಥ ಆಗ್ತಿಲ್ಲ, ಮೀಡಿಯಾದವರು ನಾನೇ ಆನನ ಕಿಡ್ನಾಪ್ ಮಾಡಿರೋ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಆಗ ಲಾಯರ್ ಹೇಳ್ತಾರೆ, ನೀನಲ್ಲ, ನಿನ್ ಜೀಪ್ ನ ಕಂಡು ಹಿಡಿದಿದ್ದಾರೆ, ಸುಮ್ನೆ ಏನೇನೋ ಹೇಳಿ ಸಿಕ್ಕಾಕೊಳ್ಬೇಡಿ, ನಾನೊಬ್ಬ ಲಾಯರ್, ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳಿ. ಅವ್ರ ನಂಬರ್ ಕೊಟ್ಟು ಒಂದು ಕಡೆ ಡ್ರಾಪ್ ಮಾಡ್ತಾರೆ. ಈ ಕಡೆ ಆ ಡಿಟೆಕ್ಟಿವ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಆನನ ಕಿಡ್ನಾಪ್ ಮಾಡಿರೋದು ಆ ಪ್ರೊಫೆಸರ್, ನಮ್ಗೆ ಪ್ರೂಫ್ ಸಿಕ್ಕಿದೆ. ಆಗ ಪ್ರೆಸ್ ರಿಪೋರ್ಟರ್ ಕೇಳ್ತಾರೆ, ಬರೀ ಜೀಪ್ ಇಟ್ಕೊಂಡು ನೀವು ಹೇಗೆ ಡಿಸೈಡ್ ಮಾಡಿದ್ರಿ? ಇಲ್ಲ, ಆ ಹುಡುಗಿ ಸ್ಟಡಿ ಮಾಡಿದ್ದ ಅದೇ ಸ್ಕೂಲ್ ನಲ್ಲೇ ಅವರು ಪ್ರೊಫೆಸರ್ ಆಗಿದ್ದಾರೆ, ಸುಮ್ನೆ ಕತೆ ಹೇಳ್ಬೇಡಿ. ನೀವು ಸಾಲ್ವ್ ಮಾಡಿರೋದಾಗಿ ನೀವೇ ಹೇಳಿದ್ದ ಲಾಸ್ಟ್ ಕೇಸ್ ನಲ್ಲಿ ಇದೇ ತರನೇ ತಪ್ಪಾದ ಸಾಕ್ಷಿಗಳನ್ನ ತೋರಿಸಿ ಒಬ್ರಿಗೆ ಶಿಕ್ಷೆ ಕೊಡ್ಸಿದ್ದೀರಾ, ಕೊನೆಗೆ ಅದು ತಪ್ಪಾದ ಸಾಕ್ಷಿ ಅನ್ನೋದು ಗೊತ್ತಾಗಿತ್ತು, ಈಗ್ಲೂ ಅದೇ ತರನೇ ಮಾಡ್ತಿದ್ದೀರಾ ಅಂತ. ನೋಡಿ, ನಮ್ ಕೆಲ್ಸ ಮಾಡೋದಕ್ಕೆ ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಕಟ್ ಮಾಡಿ ಪ್ರೊಫೆಸರ್ ಮನೆ ತೋರಿಸ್ತಾರೆ. ನ್ಯೂಸ್ ನಲ್ಲಿ ಇವ್ರ ಬಗ್ಗೆನೆ ಹೇಳ್ತಾ ಇದ್ದಾರೆ. ನಾನು ಲಾಯರ್ಗೆ ಕಾಲ್ ಮಾಡ್ತೀನಿ, ಅವರು ಹೆಲ್ಪ್ ಬೇಕಿದ್ರೆ ಕೇಳು ಅಂತ ಹೇಳಿದ್ರು. ಅಷ್ಟರಲ್ಲಿ ಡಿಟೆಕ್ಟಿವ್ ಕಡೆಯವರು ಬಂದಿದ್ದಾರೆ. ನಿಮ್ ಮನೆ ಸರ್ಚ್ ಮಾಡ್ಬೇಕು, ಅಷ್ಟೇ ಅಲ್ಲ ನಿಮ್ DNA ಬೇಕು ಅಂಡ್ ನಿಮ್ ಜೀಪ್ ಕೂಡ ಬೇಕು ಅಂತ ಹೇಳಿ ಅವ್ರ ಬ್ಲಡ್ ನಲ್ಲಿ ಇದ್ದ DNA ಸ್ಯಾಂಪಲ್ ತಗೊಂಡು ಮನೆ ಸರ್ಚ್ ಮಾಡಿ ಆ ಜೀಪ್ ತಗೊಂಡು ಹೋಗ್ತಾರೆ. ಆ ಜೀಪ್ ನ ಡಿಟೆಕ್ಟಿವ್ ಅಂಡ್ ಟೀಮ್ ತಪಾಸಣೆ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಒಂದು ಹುಡುಗಿನ ಕಿಡ್ನಾಪ್ ಮಾಡಿರೋದಕ್ಕೆ ಇರುವ ಯಾವುದೇ ಆಧಾರ ಸಿಗೋದಿಲ್ಲ, ಆದ್ರೆ ಬೆಕ್ಕಿನ ಕೂದ್ಲು ಸಿಗುತ್ತೆ. ಸೊ ಕಾಣೆ ಆಗಿರೋ ಆನಾಗೆ ಬೆಕ್ಕಂದ್ರೆ ತುಂಬಾ ಇಷ್ಟ. ಸೊ ಬೆಕ್ಕಿಟ್ಕೊಂಡೆ ಪ್ರೊಫೆಸರ್ ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ನಿರ್ಧಾರ ಮಾಡ್ತಾರೆ. ಹಾಗೆ ಕಟ್ ಮಾಡಿದ್ರೆ ಆನಾ ಅವ್ರ ತಾಯಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡಿ ನಾವು ಕಂಡು ಹಿಡಿತೀವಿ ಅಂತ. ಆಗ ಇವ್ರ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಆ ಪ್ರೊಫೆಸರ್ ಇನ್ನೋಸೆಂಟ್ ಅಂತ. ಅದ್ರ ಬಗ್ಗೆ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ಕಟ್ ಮಾಡಿ ಪ್ರೊಫೆಸರ್ ಮನೆಗೆ ಲಾಯರ್ ಬಂದಿರೋದನ್ನ ತೋರಿಸ್ತಾರೆ. ನಿಮ್ಗೆ ಆ ಡಿಟೆಕ್ಟಿವ್ ಬಗ್ಗೆ ಗೊತ್ತಿಲ್ಲ, ಅವ್ರು ಏನ್ ಮಾಡಿದ್ರು ಗೊತ್ತಾ, ಲಾಸ್ಟ್ ಕೇಸ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ಬಾಂಬ್ ಬ್ಲಾಸ್ಟ್ ಆಗ್ತಾನೆ ಇತ್ತು. ಆ ಕೇಸ್ನ ಎಂಕ್ವೈರಿ ಮಾಡಿದ್ದು ಇದೇ ಡಿಟೆಕ್ಟಿವ್. ಕಂಡು ಹಿಡಿಯೋದಕ್ಕೆ ಆಗದೆ ಇವರೇ ಒಂದು ಬಾಂಬ್ ನ ಪರ್ಚೇಸ್ ಮಾಡಿ ಅದನ್ನ ಬ್ಲಾಸ್ಟ್ ಮಾಡಿ ರೋಮಿಯೋ ಅನ್ನೋ ನಿರಪರಾಧಿಗೆ ಶಿಕ್ಷೆ ಕೊಡಿಸಿದ್ರು. 4 ವರ್ಷಗಳ ನಂತರ ಅವನ ವಿರುದ್ಧ ಸಲ್ಲಿಸಿದ್ದ ಆಧಾರಗಳು ಫೇಕ್ ಅನ್ನೋದು ಗೊತ್ತಾಗಿ ಅವನ್ನ ರಿಲೀಸ್ ಮಾಡಿದ್ರು ಅಂತ.
ಆಗ ಪ್ರೊಫೆಸರ್ ಹೇಳ್ತಾರೆ, ನನ್ ಮೇಲೆ ಇರೋ ಆಧಾರಗಳು ಕೂಡ ಅದೇ ತರನೇ ಇದೆ ಅಲ್ವಾ, ಆಗ ನಾನು ಈಸಿಯಾಗಿ ಹೊರಗಡೆ ಬರ್ಬೋದಾ ಅಂತ. ಇಲ್ಲ, ಅದೇ ತಪ್ಪು. ಆ ರೋಮಿಯೋ 4 ವರ್ಷ ಜೈಲಿನಲ್ಲೇ ಇದ್ದ. ತುಂಬಾ ಹಿಂಸೆ ಅನುಭವಿಸಿದ್ರಿಂದ ಹೊರಗಡೆ ಬರುವಾಗ ಮೆಂಟಲ್ ಇಲ್ನೆಸ್ಗೆ ಒಳಗಾಗಿದ್ದ. ಅದಕ್ಕೆ ಅವನಿಗೆ $1 ಮಿಲಿಯನ್ ಕೊಟ್ಟಿದ್ದಾರೆ. ಆದ್ರೆ ಅವನು ಜೈಲಿಗೆ ಹೋಗಿದ್ರಿಂದ ಅವನ್ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂಡ್ರು. ಇದೆಲ್ಲ ನಿಮ್ಗೂ ನಡಿಬೇಕಾ? ನೆಕ್ಸ್ಟ್ ಒಂದು ಲೋಕಲ್ ಚಾನೆಲ್ ನಲ್ಲಿ ಆನ್ ಅವ್ರ ಫ್ರೆಂಡ್ ಬ್ರಿಸ್ಲಿಯಾ ಹೇಳಿಕೆ ಕೊಡ್ತಾ ಇದ್ದಾಳೆ. ಆ ಪ್ರೊಫೆಸರ್ ಸರಿ ಇಲ್ಲ ನೋಡಿ, ನನ್ಗೆ ಮನೆಗ್ ಬರ್ತೀಯಾ ಅಂತೆಲ್ಲ ಮೆಸೇಜ್ ಕಳ್ಸಿದ್ದಾರೆ ಅಂತ ಮೆಸೇಜಸ್ ತೋರಿಸ್ತಾಳೆ. ಸೊ ಪ್ರೊಫೆಸರ್ ವಿರುದ್ಧ ಎವಿಡೆನ್ಸ್ಗಳು ಜಾಸ್ತಿ ಆಗ್ತಿದೆ. ಇದನ್ನ ನೋಡಿ ಪ್ರೊಫೆಸರ್ ಮನೆಯಲ್ಲಿ ಗಲಾಟೆ ನಡೀತಾ ಇದೆ. ಅವ್ರ ವೈಫ್ ಬೈತಾ ಇದ್ದಾರೆ, ಎಷ್ಟು ಧೈರ್ಯ ಇದ್ರೆ ಅವಳನ್ನ ಮನೆ ಕರಿತೀಯಾ ಅಂತ. ಅವಳು ಆಕ್ಟಿಂಗ್ ಕಲಿಬೇಕು ಅಂತ ಕೇಳಿದ್ಲು. ಅವಳೇನಾದ್ರೂ ಫೀಸ್ ಕೊಟ್ರೆ ನಮ್ಗೆ ಯೂಸ್ ಆಗುತ್ತೆ ಅಂತ ಮನೆಗ್ ಬರೋದಕ್ಕೆ ಹೇಳ್ದೆ. ಇಲ್ಲ, ನಿಮ್ ಜೊತೆ ನಮ್ಗೆ ಇರೋದಕ್ಕೆ ಆಗಲ್ಲ, ನೀವೇ ತಪ್ಪು ಮಾಡಿದ್ದೀರಾ ಅನ್ಸುತ್ತೆ, ನಾನು ನನ್ ಮಗಳನ್ನ ಕರ್ಕೊಂಡು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇದನ್ನೆಲ್ಲ ಡಿಟೆಕ್ಟಿವ್ ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ಇವರು ಪ್ರೊಫೆಸರ್ ಮನೆಯಲ್ಲಿ ಬಗ್ಗಿಟ್ಟಿದ್ದಾರೆ ಅನ್ಸುತ್ತೆ. ಈಗ ಪ್ರೊಫೆಸರ್ ಒಂಟಿಯಾಗಿ ಇರುವಾಗ ಒಂದು ಕಾಲ್ ಬರುತ್ತೆ, ನಾನು ಹೊರಗಡೆ ಇದ್ದೀನಿ ಬನ್ನಿ ಅಂತ. ಯಾರು ಅಂತ ನೋಡಿದ್ರೆ ಇವರು ಪ್ರೆಸ್ ರಿಪೋರ್ಟರ್. ಹೇಗೂ ಡಿಟೆಕ್ಟಿವ್ ನಿಮ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅದಕ್ಕೂ ಮುಂಚೆ ನಮ್ ಚಾನಲ್ಗೆ ಬಂದು ಒಂದು ಇಂಟರ್ವ್ಯೂ ಕೊಡಿ, ನಿಮ್ ವೈಫ್ ಮತ್ತೆ ನಿಮ್ ಹತ್ರ ಬರೋ ಹಾಗೆ ಮಾಡ್ತೀನಿ. ನಾನು ನಿರಪರಾಧಿ ಅನ್ನೋದು ನನ್ಗೆ ಗೊತ್ತಿದೆ, ಇದನ್ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿದೆ. ನಿಮ್ ಚಾನಲ್ TRP ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನನ್ನ ಕರಿಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸೊ ಇದನ್ನ ಕೂಡ ಡಿಟೆಕ್ಟಿವ್ ಕೇಳಿಸ್ಕೊಳ್ತಾ ಇದ್ದಾರೆ. ಈಗ ಮತ್ತೆ ಅವ್ರ ಫೋನ್ಗೆ ಮೆಸೇಜ್ ಬರುತ್ತೆ, ಪ್ರೊಫೆಸರ್ ಇನ್ನೋಸೆಂಟ್ ಅಂತ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಪ್ರೊಫೆಸರ್ ಅವ್ರ ಕೈಗೆ ಗಾಯ ಆಗಿತ್ತು ಅಲ್ವಾ, ಅದು ಒಣಗಿದೆ. ಕೋಪದಲ್ಲಿ ಮತ್ತೆ ಗಾಯ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಇವ್ರಿಗೆ ಡಿಟೆಕ್ಟಿವ್ ಕಡೆಯಿಂದ ಕಾಲ್ ಬರುತ್ತೆ, ನಿಮ್ನ ಮೀಟ್ ಆಗ್ಬೇಕು ಅಂತ. ಸ್ಪಾಟ್ಗೆ ಹೋಗಿ ನನ್ನ ಯಾಕೆ ಕರೆದ್ರಿ ಅಂತ ಕೇಳಿದಾಗ ಮೀಡಿಯಾದವರು ನಿನ್ ಸುತ್ತಾನೆ ಸುತ್ತಾಡ್ತಾ ಇದ್ದಾರೆ, ಹೊಸ ಕತೆಗಳನ್ನ ಹೇಳಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅದು ಬಿಡು, ನಿನ್ ಕೈಗೆ ಹೇಗ್ ಗಾಯ ಆಯ್ತು? ಟ್ರಕ್ಕಿಂಗ್ ಹೋದಾಗ ಈ ರೀತಿ ಆಯ್ತು. ಸರಿ, ನಿನ್ ಜೀಪ್ ನ ಸರ್ಚ್ ಮಾಡಿದ್ವಿ, ಆದ್ರೆ ಯಾವುದೇ ಲೀಡ್ ಸಿಗ್ಲಿಲ್ಲ. ಆದ್ರೆ ಬೆಕ್ಕಿನ ಕೂದ್ಲು ಸಿಕ್ಕಿದೆ, ಅದನ್ನ ಇಟ್ಕೊಂಡೆ ನಿನ್ಗೆ ಶಿಕ್ಷೆ ಕೊಡಿಸ್ತೀವಿ ಅಂತ. ಲಕ್ಕಿಲಿ ನಾನು ಯಾವುದೇ ಬೆಕ್ಕನ್ನ ಸಾಕಿಲ್ಲ. ಹೌದಾ ಅಂತ ಹೇಳಿ ಕೆಲವು ಫೋಟೋಸ್ ತೋರಿಸ್ತಾರೆ. ಈ ಫೋಟೋಸ್ಗಳು ಆ ಮಟಾಯ ಕೊಟ್ಟಿದ್ದ ವಿಡಿಯೋ ಇಂದ ತೆಗೆದಿದ್ದ ಫೋಟೋಗಳಾಗಿರುತ್ತೆ. ಅದರಲ್ಲಿ ಒಂದು ಬೆಕ್ಕಿನ ಫೋಟೋ ಇದೆ. ಆ ಬೆಕ್ಕಿನ ಕತ್ತಲ್ಲಿ ಆನಾ ಯೂಸ್ ಮಾಡ್ತಿದ್ದ ಬ್ಯಾಂಡ್ ಇದೆ. ಆನಾಗೆ ಬೆಕ್ಕಂದ್ರೆ ಇಷ್ಟ. ಆ ಬೆಕ್ಕನ್ನ ನೋಡಿ ಅವಳು ಮುದ್ದಾಡಿದ್ದಾಳೆ ಅನ್ಸುತ್ತೆ. ಈ ಬೆಕ್ಕಿನ ಕೂದ್ಲೆ ನಿನ್ ಜೀಪ್ ಅಲ್ಲಿ ಸಿಕ್ಕಿತ್ತು. ಆ ಬೆಕ್ಕಿನ್ನು ನಮ್ಗೆ ಸಿಕ್ಕಿಲ್ಲ. ಅದೇನಾದ್ರೂ ನಮ್ಗೆ ಸಿಕ್ಕಿದ್ರೆ ನಿನ್ ಕತೆ ಅಷ್ಟೇ. ಇದನ್ನ ಕೇಳಿ ಪ್ರೊಫೆಸರ್ಗೆ ಭಯ ಆಗುತ್ತೆ. ಹೆದ್ರಿ ಅಲ್ಲಿಂದ ಹೋಗ್ತಾರೆ. ಹೀಗೆ ಹೋಗುವಾಗ ಅವ್ರ ಕೈಗೆ ಆಗಿದ್ದ ಗಾಯದಿಂದ ಸುರ್ದಿರೋ ರಕ್ತದ ಕಲೆ ಟೇಬಲ್ ಮೇಲೆ ಇರೋದನ್ನ ಡಿಟೆಕ್ಟಿವ್ ನೋಡ್ತಾರೆ. ಕಟ್ ಮಾಡಿದ್ರೆ ಮೌನವಾಗಿ ಪ್ರೊಫೆಸರ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಪೋಸಿಟ್ ನಲ್ಲಿ ಆನಾ ಅವ್ರ ತಂದೆ ಹೋಗ್ತಾ ಇದ್ದಾರೆ. ನೇರವಾಗಿ ಅವ್ರ ಮನೆಗ್ ಬಂದು ಅವ್ರ ವೈಫ್ ಆಸೆ ಪಟ್ಟಂತೆ ಕ್ಲೀನ್ ಶೇವ್ ಮಾಡ್ತಾರೆ. ಹಾಗೆ ಕಟ್ ಮಾಡಿದ್ರೆ ಒಂದು ಬೆಟ್ಟದ ಹತ್ರ ಪೊಲೀಸರು ಬಂದಿದ್ದಾರೆ. ಏನು ಅಂತ ನೋಡಿದ್ರೆ ಕಾಣೆಯಾಗಿದ್ದ ಆನಾ ಬ್ಯಾಗ್ ಸಿಕ್ಕಿದೆ. ನೆಕ್ಸ್ಟ್ ಡೇ ಪ್ರೊಫೆಸರ್ ಸ್ಕೂಲ್ ನಲ್ಲಿ ಇದ್ದಾರೆ. ಕ್ಲಾಸ್ ತೆಗಿತಾ ಇರುವಾಗ ಡಿಟೆಕ್ಟಿವ್ ಅಲ್ಲಿಗೆ ಬರ್ತಾರೆ. ಪ್ರೊಫೆಸರ್ ಹೇಳ್ತಾರೆ, ನಾನು ಅವತ್ತು ಒಂದು ಕತೆಗೆ ವಿಲ್ಲನ್ ತುಂಬಾ ಮುಖ್ಯ ಅಂತ ಹೇಳಿದ್ದೆ, ಜೊತೆಗೆ ಒಬ್ಬ ಇನ್ನೋಸೆಂಟ್ ಕೂಡ ತುಂಬಾನೇ ಮುಖ್ಯ. ಆಗ್ಲೇ ಪೊಲೀಸರಿಂದ ಆರೋಪ ಹೊರಿಸೋದಕ್ಕೆ ಸಾಧ್ಯ ಅಂತ. ಆಗ ಡಿಟೆಕ್ಟಿವ್ ಹೇಳ್ತಾರೆ, ಕತೆ ಚೆನ್ನಾಗಿದೆ, ಆದ್ರೆ ನೀವು ಸಿಕ್ಕಾಕೊಂಡ್ರಿ ಇನ್ನೋಸೆಂಟ್. ಆನಾ ಬ್ಯಾಗ್ ಸಿಕ್ಕಿದೆ ಅಂತ ಕಿವಿಯಲ್ಲಿ ಹೇಳ್ತಾರೆ. ಆ ಬ್ಯಾಗ್ ನಲ್ಲಿ ರಕ್ತದ ಕಲೆ ಇದೆ, ಅದು ನಿಮ್ದೇ ಅನ್ನೋದು ಪ್ರೂವ್ ಆಗಿದೆ, ಬರ್ತೀರಾ ಅಂತ. ಹಾಗೆ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿ ಡಾಕ್ಟರ್ ಹಾಗೂ ಡಿಟೆಕ್ಟಿವ್ ಮಾತಾಡ್ತಾ ಇದ್ದಾರೆ. ಡಾಕ್ಟರ್, ನೀವು ದೊಡ್ಡ ಸೈಕ್ಯಾಟ್ರಿಸ್ಟ್, ಮತ್ತೆ ಯಾಕೆ ಈ ಸಣ್ಣ ಊರಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಇಲ್ಲಿ ತುಂಬಾ ಸೂಸೈಡ್ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದು ಸೇವೆ ಮಾಡ್ತಾ ಇದ್ದೀನಿ ಅಂತ. ಅದು ಬಿಡಿ, ಲಾಸ್ಟ್ ಕೇಸ್ ನಲ್ಲಿ ನೀವು ಒಬ್ಬನ್ನ ಸುಮ್ನೆ ಸಿಕ್ಸ್ಬಿಟ್ರಿ, ನೆನ್ಪಿದ್ಯಾ? ಅವನು ನಿರಪರಾಧಿ ಅಲ್ವಾ, ಯಾಕೆ ಹೀಗ್ ಮಾಡಿದ್ರಿ ಅಂತ. ಹಾಗೆ ಕಟ್ ಮಾಡಿ ಅದೇ ಕತೆ ಮುಂದುವರಿಯುತ್ತೆ. ಏನು ಅಂತ ನೋಡಿದ್ರೆ ಪ್ರೊಫೆಸರ್ ಡಿಟೆಕ್ಟಿವ್ ಜೊತೆ ಮಾತಾಡ್ತಾ ಇರುವಾಗ ಅವ್ರ ಕೈಯಲ್ಲಿ ಆಗಿದ್ದ ಗಾಯದಿಂದ ರಕ್ತ ಸುರಿದಿರುತ್ತೆ ಅಲ್ವಾ, ಆ ಬ್ಲಡ್ ಸ್ಯಾಂಪಲ್ ನ ತಗೊಂಡೋಗಿ ಆ ಬ್ಯಾಗ್ಗೆ ಉಜ್ಜಿ ಈ ಪ್ರೊಫೆಸರ್ ಅಪರಾಧಿ ಅಂತ ಹೇಳಿ ಶಿಕ್ಷೆ ಕೊಡಿಸಿದ್ದಾರೆ. ಸೊ ಕೇಸ್ ಮುಗೀತು ಅಂತ ಊರಿಗೆ ಹೋಗೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಆಗ ಒಂದು ಕಾಲ್ ಬರುತ್ತೆ. ಆ ಪ್ರೊಫೆಸರ್ ಇನ್ನೋಸೆಂಟ್ ಅಂತ ಪದೇ ಪದೇ ಮೆಸೇಜ್ ಬರ್ತಿತ್ತು ಅಲ್ವಾ, ಈಗ ಅವರು ಫೋನ್ ಮಾಡಿ ಮಾತಾಡ್ತಾರೆ. ಫೋನ್ ಮಾಡಿರೋದು ಒಬ್ರು ಲೇಡಿ. ಇವರೇ ಪದೇ ಪದೇ ಅದೇ ಮೆಸೇಜ್ ನ ಕಳ್ಸಿರ್ತಾರೆ. ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಲ್ಯಾಪ್ಟಾಪ್ ನಲ್ಲಿ ಫಾಗ್ಮ್ಯಾನ್ ಅಂತ ಟೈಪ್ ಮಾಡಿ.
ಟೈಪ್ ಮಾಡಿದಾಗ 30 ವರ್ಷದ ಹಿಂದೆ ಹ್ಯಾನಾ ತರಾನೇ ತುಂಬಾ ಹುಡುಗಿಯರು ಕಾಣೆಯಾಗಿದ್ದಾರೆ. ಇದನ್ನ ನೋಡಿ ನೇರವಾಗಿ ಆ ಲೇಡಿನ ಮೀಟ್ ಆಗ್ತಾರೆ. ಏನು ಅಂತ ನೋಡಿದ್ರೆ ಇವರು ಹಳೆ ರಿಪೋರ್ಟರ್. ಈ ಕೇಸ್ಗೆ ಸಂಬಂಧಿಸಿದ ತುಂಬಾ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. 30 ವರ್ಷದ ಹಿಂದೆ ಫಾಗ್ಮ್ಯಾನ್ ಅನ್ನೋ ವ್ಯಕ್ತಿ ತುಂಬಾ ಹುಡುಗಿಯರನ್ನ ಕಿಡ್ನಾಪ್ ಮಾಡಿದ್ದಾನೆ. ಇವರಿಗೆಲ್ಲ ಒಂದು ಸಿಮಿಲಾರಿಟಿ ಇದೆ. ಅದೇನಂದ್ರೆ ಇವರೆಲ್ಲ 12ರಿಂದ 16 ವರ್ಷದ ಹುಡುಗಿಯರು ಅಂಡ್ ಇವ್ರಿಗೆಲ್ಲ ರೆಡ್ ಕಲರ್ ಹೇರ್ ಇತ್ತು. ಸೊ ಆ್ಯನಾನ ಕಿಡ್ನಾಪ್ ಮಾಡಿರೋದು ಅದೇ ಫಾಗ್ಮ್ಯಾನ್. ಆದ್ರೆ ನೀವು ಪ್ರೊಫೆಸರ್ಗೆ ಶಿಕ್ಷೆ ಕೊಡ್ಸಿದ್ದೀರಾ. ನೀವು ಪ್ರೊಫೆಸರ್ನ ಅರೆಸ್ಟ್ ಮಾಡಿದ್ಮೇಲೆ ನನ್ಗೆ ಒಂದು ಪಾರ್ಸಲ್ ಬಂತು. ಅದ್ರಲ್ಲಿ ಇದೇ ಇರೋದು ಅಂತ ಒಂದು ಸಣ್ಣ ಡೈರಿ ತೋರಿಸ್ತಾರೆ. ಆ್ಯನಾ ಡೈರಿ ತರಾನೇ ಇದೆ. ನನ್ಗೆ ಯಾಕೆ ಇದನ್ನೆಲ್ಲ ಕೊಡ್ತಾ ಇದ್ದೀರಾ? ನಿಮ್ಗೆ ಏನಾದ್ರೂ ದುಡ್ಡು ಬೇಕಾ? ಅದೆಲ್ಲ ಏನು ಬೇಡ. ನಾನು ಫಾಗ್ಮ್ಯಾನ್ ನ ಹುಡುಕಿದ್ರಿಂದ ಎಲ್ಲರೂ ನನ್ನ ಹುಚ್ಚಿ ಅಂತ ಕರೆದ್ರು. ಫಾಗ್ಮ್ಯಾನ್ ಇರೋದು ನಿಜ, ನೀವು ಕಂಡು ಹಿಡೀರಿ ಅಂತ. ಕಾರ್ನಲ್ಲಿ ಆ ಡೈರಿ ಓಪನ್ ಮಾಡಿ ನೋಡ್ತಾರೆ. ಇದೆ ಆ್ಯನಾ ಯೂಸ್ ಮಾಡ್ತಿದ್ದ ಒರಿಜಿನಲ್ ಡೈರಿ. ಆ್ಯನಾ ಏನ್ ಬರ್ದಿದ್ದಾಳೆ ಅಂದ್ರೆ, 1 ವರ್ಷದ ಹಿಂದೆ ಸಮ್ಮರ್ ನಲ್ಲಿ ಬೀಚ್ ಹತ್ರ ಓಲಿವರ್ ಅನ್ನೋ ಹುಡುಗನ್ನ ಮೀಟ್ ಆಗಿದ್ದಾಳೆ. ಅವನ್ ಮೇಲೆ ಲವ್ ಆಗಿದೆ. ಅವನ್ ನೆನಪಿಗಾಗಿ ಅವನ್ ಹೆಸರಲ್ಲಿ ಬರುವ ಮೊದಲನೇ ಅಕ್ಷರ ಓ ಅದನ್ನ ಕೈಯಲ್ಲಿ ಬರ್ಕೊಂಡಿದ್ದಾಳೆ. ಇದಕ್ಕೂ ಈ ಕೇಸ್ಗೂ ಏನ್ ಲಿಂಕ್ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಈ ಡಿಟೆಕ್ಟಿವ್ ಕೂಡ ಹಾಗೇನೆ ಯೋಚನೆ ಮಾಡ್ತಾ ಒಂದೊಂದೇ ಪೇಜ್ ತಿರುಗಿಸ್ತಾ ಇದ್ದಾರೆ. ಅದ್ರಲ್ಲಿ ಒಂದು ಪೋಸ್ಟ್ ಕಾರ್ಡ್ ಇದೆ. ಅದ್ರ ಮೇಲೆ ಇವ್ರ ಹೆಸರೇ ಇದೆ. ಇದು ಹೇಗ್ ಸಾಧ್ಯ? ಇದಕ್ಕೂ ಮುಂಚೆ ಈ ಹುಡುಗಿ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಅಂತ. ಅದ್ರಲ್ಲಿ ಒಂದು ಫೋಟೋ ಇದೆ. ಆ ಫೋಟೋಲಿ ಒಂದು ಕ್ರಾಸ್ ಇದೆ. ತಕ್ಷಣ ಅದೇ ಸ್ಪಾಟ್ಗೆ ಹೋಗ್ತಾರೆ. ಅಲ್ಲಿ ಏನೋ ಇದೆ ಅನ್ಸುತ್ತೆ. ಅದಕ್ಕೆ ಗುಂಡಿ ತೋಡಿ ನೋಡಿದಾಗ ಒಂದು ಕವರ್ ಇದೆ. ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು VCR ಕ್ಯಾಸೆಟ್ ಸಿಗುತ್ತೆ. ಅದನ್ನ ಪ್ಲೇ ಮಾಡಿ ನೋಡಿದಾಗ ಅದರಲ್ಲಿ ಒಬ್ಬ ಸೈಕೋ ಆ್ಯನಾನ ಕಿಡ್ನಾಪ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾನೆ. ಆ್ಯನಾ ಮತ್ತಿನಲ್ಲಿ ಕೂತ್ಕೊಂಡಿದ್ದಾಳೆ. ಇದನ್ನ ನೋಡಿ ಡಿಟೆಕ್ಟಿವ್ಗೆ ಶಾಕ್ ಆಗುತ್ತೆ. ಹಾಗೆ ಕಟ್ ಮಾಡಿದ್ರೆ ಆ ವಿಡಿಯೋನ ಒಂದು ಹೋಟೆಲ್ ನಲ್ಲಿ ಶೂಟ್ ಮಾಡಿರ್ತಾರೆ. ಅದೇ ಹೋಟೆಲ್ಗೆ ಬರ್ತಾರೆ. ನೋಡಿದ್ರೆ ಆ ಹೋಟೆಲ್ ಸೀಸ್ ಆಗಿದೆ. ಅಂದ್ರೂ ಡೋರ್ ಹೊಡೆದು ಒಳಗಡೆ ಹೋಗ್ತಾರೆ. ಒಂದೊಂದು ರೂಮ್ ಚೆಕ್ ಮಾಡ್ತಾ ಇರುವಾಗ ಆ್ಯನಾಗೆ ಹೇಗೆಲ್ಲ ಟಾರ್ಚರ್ ಮಾಡಿರ್ಬೋದು ಅಂತ ಇವ್ರಿಗೆ ಫೀಲ್ ಆಗುತ್ತೆ. ತಕ್ಷಣ ಆ ಟೇಪ್ ನಲ್ಲಿ ಇರುವ ರೀಲ್ಸ್ ನ ಕಿತ್ತು ಹಾಕ್ತಾ ಇದ್ದಾರೆ. ಇವರಿಗೆ ಗೊತ್ತಾಗಿದೆ ಯಾರೋ ಇವ್ರನ್ನ ಫ್ರೇಮ್ ಮಾಡಿ ಇಲ್ಲಿಗೆ ಬರೋ ತರ ಮಾಡಿದ್ದಾರೆ ಅಂತ. ಅಷ್ಟರಲ್ಲಿ ಮೀಡಿಯಾದವರು ಬಂದಿದ್ರಿಂದ ಡಿಟೆಕ್ಟಿವ್ ಸಿಕ್ಕಾಕೊಳ್ತಾರೆ. ಪ್ರೆಸೆಂಟ್ ನಲ್ಲಿ ಡಾಕ್ಟರ್ ಜೊತೆ ಮಾತಾಡ್ತಾ ಇರೋದನ್ನ ತೋರಿಸ್ತಾರೆ. ರೂಮ್ ನಲ್ಲಿ ಬರೀ ಮೀನ್ಗಳೇ ಇದೆ. ಯಾವ ಮೀನ್? ಇದೆಲ್ಲ ನಿಮ್ಗೆ ಇಷ್ಟನಾ ಅಂತ ಕೇಳಿದಾಗ, ಇಲ್ಲ, ಈ ಮೀನ್ಗಳನ್ನ ಒಂದ್ಸಲ ಹಿಡಿಯುವಾಗ ನನ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು. ನೀರಿನಿಂದ ಹೊರಗಡೆ ಬಂದು ಅದು ಜೀವ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇತ್ತು. ನಾನು ಕೂಡ ಜೀವ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿದ್ದೆ. ಆಮೇಲೆ ಹೇಗೋ ಜೀವ ಉಳಿಸ್ಕೊಂಡೆ. ಆಮೇಲೆ ನನ್ಗೆ ಆ ಮೀನ್ ಇಷ್ಟ ಆಯ್ತು. ಅದಕ್ಕೆ ಇದೆಲ್ಲ ಅಂತ. ಏನ್ ಕತೆ ಇದು? ಇದರಿಂದ ಏನ್ ಹೇಳೋದಕ್ಕೆ ಹೊರಟಿದ್ದೀರಾ ಅಂತ ಡಿಟೆಕ್ಟಿವ್ ಕೇಳ್ತಾರೆ. ಏನು ಇಲ್ಲ, ಅದು ಬಿಡಿ. ನಿಮ್ನ ಫ್ರೇಮ್ ಮಾಡಿದ್ರಿಂದ ನೀವು ಈ ಊರ್ ಬಿಟ್ಟು ಹೋದ್ರಿ. ಮತ್ತೆ ಯಾಕೆ ಬಂದಿದ್ದೀರಾ? ಆ್ಯನಾನ ಕೊಂದ ವ್ಯಕ್ತಿನ ನಾನು ಸಾಯಿಸ್ಬಿಟ್ಟೆ ಅಂತ. ಸೊ ಈಗ ಅಸಲಿ ಕತೆ ಶುರುವಾಗುತ್ತೆ. ಈ ಡಿಟೆಕ್ಟಿವ್ ಫೇಕ್ ಎವಿಡೆನ್ಸ್ ಗಳನ್ನ ಸಬ್ಮಿಟ್ ಮಾಡಿ ಪ್ರೊಫೆಸರ್ಗೆ ಶಿಕ್ಷೆ ಕೊಡಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಪ್ರೊಫೆಸರ್ನ ರಿಲೀಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ಆಗಿ ದೊಡ್ಡ ಅಮೌಂಟ್ ಕೋರ್ಟ್ ಕಡೆಯಿಂದ ಸಿಕ್ಕಿದೆ. ಕಟ್ ಮಾಡಿದ್ರೆ ಈ ಡಿಟೆಕ್ಟಿವ್ ಫೇಕ್ ಎವಿಡೆನ್ಸ್ ಕೊಟ್ಟು ಪ್ರೊಫೆಸರ್ಗೆ ಶಿಕ್ಷೆ ಕೊಡಿಸಿದ್ರಿಂದ ಕೆಲಸದಿಂದ ರಿಮೂವ್ ಮಾಡ್ಬಿಡ್ತಾರೆ. ಅದಕ್ಕೆ ಇವ್ರ ಪ್ಲೇಸ್ಗೆ ಅಸಿಸ್ಟೆಂಟ್ ಆಗಿದ್ದ ವ್ಯಕ್ತಿ ಹೊಸ ಡಿಟೆಕ್ಟಿವ್ ಆಗಿ ಅಧಿಕಾರ ತಗೊಳ್ತಾನೆ. ಅವರು ಹೇಳೋ ಪ್ರಕಾರ ಫಾಗ್ಮ್ಯಾನ್ ಅನ್ನೋ ವ್ಯಕ್ತಿ ಹಲವು ವರ್ಷಗಳಿಂದ ಈ ಕೊಲೆಗಳನ್ನ ಮಾಡ್ತಾ ಇದ್ದಾನೆ. ಆದಷ್ಟು ಬೇಗ ನಾವು ಅವನ್ನ ಅರೆಸ್ಟ್ ಮಾಡ್ತೀವಿ ಅಂತ. ಡಿಟೆಕ್ಟಿವ್ ಆ ಪ್ರೆಸ್ ರಿಪೋರ್ಟರ್ ಗೆ ಕಾಲ್ ಮಾಡಿ, ನೀವು ಒಂದು ಶೋ ನಡೆಸಿ, ನಾನು ಆ ಶೋಗೆ ಬಂದು ನಾನು ಆ ಪ್ರೊಫೆಸರ್ ಜೊತೆ ಮಾತಾಡ್ಬೇಕು ಅಂತ. ಓಕೆ ಅಂತ ಅವರು ಒಪ್ಕೊಳ್ತಾರೆ. ಪ್ರೊಫೆಸರ್ ಕೂಡ ಒಪ್ಕೊಳ್ತಾರೆ. ಶೋ ನಲ್ಲಿ ಭಾಗಿಯಾಗೋದಕ್ಕೆ ಪ್ರೊಫೆಸರ್ ವೇಟ್ ಮಾಡ್ತಾ ಇರುವಾಗ ಅಲ್ಲಿಗೆ ಡಿಟೆಕ್ಟಿವ್ ಬರ್ತಾರೆ. ಆಗ್ಲೇ ಪ್ರೊಫೆಸರ್ ಕೈಯಲ್ಲಿ ಓ ಅನ್ನೋ ಸಿಂಬಲ್ ನೋಡ್ತಾರೆ. ಈಗ್ಲೇ ಭಯಂಕರ ಟ್ವಿಸ್ಟ್. ಸ್ವಲ್ಪ ದಿನಗಳ ಹಿಂದೆ ಏನ್ ನಡೆದಿತ್ತು ಅಂತ ತೋರಿಸ್ತಾರೆ. ನಮ್ಗೆ ಗೊತ್ತಿರೋ ಹಾಗೆ ಈ ಪ್ರೊಫೆಸರ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಆಗ್ಲೇ ನ್ಯೂಸ್ ನೋಡ್ತಾ ಇರುವಾಗ ಅದರಲ್ಲಿ ಡಿಟೆಕ್ಟಿವ್ ಒಂದು ಕೇಸ್ ನಲ್ಲಿ ಫೇಕ್ ಎವಿಡೆನ್ಸ್ ಗಳನ್ನ ಕೋರ್ಟ್ ಗೆ ಸಬ್ಮಿಟ್ ಮಾಡಿ ಶಿಕ್ಷೆ ಕೊಡಿಸಿದ್ದಾರೆ. ಕೊನೆಗೆ ಅವರು ನಿರಪರಾಧಿ ಅಂತ ಗೊತ್ತಾದ್ಮೇಲೆ ಅವರಿಗೆ $1 ಮಿಲಿಯನ್ ಸಿಕ್ಕಿದೆ ಅನ್ನೋ ವಿಷಯ ಇವರಿಗೆ ಗೊತ್ತಾಗಿದೆ. ನಂತರ ಫಾಗ್ಮ್ಯಾನ್ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಇದುವರೆಗೂ ಅವನು ಕಿಡ್ನಾಪ್ ಮಾಡಿದ್ದ ಹುಡುಗಿರ್ ಬಗ್ಗೆ ಎಲ್ಲ ಚೆಕ್ ಮಾಡ್ತಾರೆ. ಇದೇ ಟೈಮ್ ನಲ್ಲೇ ಕ್ಲಾಸ್ ರೂಮ್ ನಲ್ಲಿ ಆ ಮಾಟಿಯಾ ಯೂಸ್ ಮಾಡ್ತಿದ್ದ ಕ್ಯಾಮರಾ ಸಿಕ್ಕಿದೆ. ಓಪನ್ ಮಾಡಿದಾಗ ಯಾನಾಗೆ ಗೊತ್ತಿಲ್ಲದೆ ಮಾಟಿಯಾ ತುಂಬಾ ವಿಡಿಯೋಗಳನ್ನ ಶೂಟ್ ಮಾಡಿರ್ತಾನೆ. ಈಗ ಪ್ರೊಫೆಸರ್ ಒಂದು ಪ್ಲಾನ್ ಮಾಡ್ತಾರೆ. ಮಾಟಿಯಾ ಯಾವಾಗೆಲ್ಲ ಯಾನಾಗೆ ಗೊತ್ತಿಲ್ಲದೆ ವಿಡಿಯೋ ರೆಕಾರ್ಡ್ ಮಾಡ್ತಾನೋ ಅದೇ ಟೈಮ್ ನಲ್ಲಿ ಬೇಕು ಅಂತಾನೆ ಜೀಪ್ ನಲ್ಲಿ ಹೋಗಿದ್ದಾರೆ. ಅಂದ್ರೆ ಅವನು ರೆಕಾರ್ಡ್ ಮಾಡಿದ್ದ ವಿಡಿಯೋದಲ್ಲಿ ಇವ್ರ ಜೀಪ್ ಬರೋ ಹಾಗೆ ಮಾಡೋದಕ್ಕೆ. ಈಗ್ಲೇ ಆ ದಿನ ಏನಾಯ್ತು ಅಂತ ತೋರಿಸ್ತಾರೆ. ಆ ದಿನ ಈ ಪ್ರೊಫೆಸರ್ ಅರ್ಲಿ ಮಾರ್ನಿಂಗ್ ಆ್ಯನಾ ಮನೆಯಿಂದ ಹೊರಗಡೆ ಬರುವಾಗ ನನ್ ಬೆಕ್ ಕಾಣೆ ಆಗಿದೆ ಅಂತ ಹೇಳಿದ್ದಾರೆ. ಆ್ಯನಾಗೆ ಬೆಕ್ ಅಂದ್ರೆ ಇಷ್ಟ ಅಲ್ವಾ,
ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಈ ಟೈಮ್ ನಲ್ಲಿ ಪ್ರೊಫೆಸರ್ ಯಾನನ್ನ ಕಿಡ್ನಾಪ್ ಮಾಡ್ತಾರೆ. ನಂತರ ಸೀಸ್ ಆಗಿದ್ದ ಹೋಟೆಲ್ ನಲ್ಲಿ ಯಾನಾಗೆ ಡ್ರಗ್ಸ್ ಕೊಟ್ಟು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಈ ವಿಡಿಯೋ ರೆಕಾರ್ಡ್ ಮಾಡುವಾಗ ಇವ್ರ ಮುಖ ಕಾಣದೇ ಇರೋ ಹಾಗೆ ರೆಕಾರ್ಡ್ ಮಾಡಿರ್ತಾರೆ. ಡ್ರಗ್ಸ್ ಓವರ್ ಡೋಸ್ ಆಗಿದ್ರಿಂದ ಯಾನ ಸತ್ತೋಗಿದ್ದಾಳೆ. ನಂತರ ಯಾನ ಯೂಸ್ ಮಾಡ್ತಿದ್ದ ಡೈರಿ ತಗೊಂಡು ಅದರ ಒಳಗಡೆ ಒಂದು ಪೋಸ್ಟ್ ಕಾರ್ಡ್ ಹಾಕ್ತಾರೆ. ಆ ಡಿಟೆಕ್ಟಿವ್ ಹೆಸರು ಬರ್ದಿತ್ತು ಅಲ್ವಾ, ಅದೇ ಪೋಸ್ಟ್ ಕಾರ್ಡ್. ನಂತರ ಯಾನ ಬ್ಯಾಗ್ ನ ಕಂಡು ಹಿಡಿಯೋದಕ್ಕೆ ಆಗೋಷ್ಟು ದೂರಕ್ಕೆ ಬಿಸಾಡಿದ್ದಾರೆ. ಈಗ ಮತ್ತೊಂದು ಟ್ವಿಸ್ಟ್. ಒಂದು ಸೀನ್ ನಲ್ಲಿ ಪ್ರೊಫೆಸರ್ ಗಾಯ ಒಣಗಿದ್ರೂನು ಮತ್ತೆ ಗಾಯ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ಇವ್ರಿಗೆ ಗೊತ್ತಿದೆ, ಖಂಡಿತ ಡಿಟೆಕ್ಟಿವ್ ನ ಮೀಟ್ ಆಗೋ ಸಂದರ್ಭ ಬಂದೇ ಬರುತ್ತೆ. ಅವ್ರಿಗೆ ಕಾಣಿಸೋ ತರ ರಕ್ತದ ಕಲೆ ಆಗೋ ತರ ಮಾಡಿದ್ದಾರೆ. ಪ್ರೊಫೆಸರ್ಗೆ ಈ ಡಿಟೆಕ್ಟಿವ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಕೇಸ್ ಮುಗಿಸೋದಕ್ಕೋಸ್ಕರ ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿ ಆ ರಕ್ತದ ಕಲೆ ಬಿಟ್ಟು ಹೋಗಿದ್ದಾರೆ. ಅದರಿಂದನೇ ಈ ಡಿಟೆಕ್ಟಿವ್ ಟೇಬಲ್ ಮೇಲೆ ಸಿಕ್ಕಿದ್ದ ಬ್ಲಡ್ ಸ್ಯಾಂಪಲ್ ನ ಬ್ಯಾಗ್ ಮೇಲೆ ಉಜ್ಜಿ ಈ ಪ್ರೊಫೆಸರ್ಗೆ ಶಿಕ್ಷೆ ಕೊಡಿಸಿದ್ರು. ಇದನ್ನೆಲ್ಲ ಕೇಳ್ತಿದ್ದ ಡಾಕ್ಟರ್, ಅವನ್ ಯಾಕೆ ಕೊಲೆ ಮಾಡ್ಬೇಕು, ಯಾಕೆ ವಾಂಟೆಡ್ ಆಗಿ ಅವನೇ ಸಿಕ್ಕಾಕೊಳ್ಬೇಕು, ಕೊನೆಗೆ ನೀವು ಅದನ್ನ ಹೇಗೆ ಕಂಡು ಹಿಡಿದ್ರಿ ಅಂತ. ಯಾನ ಕೈಯಲ್ಲಿ ಓ ಅಂತ ಯಾವಾಗ್ಲೂ ಬರ್ದಿರ್ತಾಳೆ. ಅದೇ ಸಿಂಬಲ್ ಪ್ರೊಫೆಸರ್ ಕೈಯಲ್ಲಿ ನೋಡ್ದೆ. ಕಾಮನ್ ಆಗಿ ಕಿಲ್ಲರ್ಸ್ ಏನಾದ್ರೂ ಮಿಸ್ಟೇಕ್ ಮಾಡ್ತಾರೆ. ಆ ಮಿಸ್ಟೇಕ್ ಇದೆ, ಯಾಕಂದ್ರೆ ಯಾನನ್ನ ಕೊಲೆ ಮಾಡುವಾಗ ಅವಳ ಕೈಯಲ್ಲಿ ಓ ಅಂತ ಬರ್ದಿರೋದನ್ನ ನೋಡಿ ಇನ್ಸ್ಪೈರ್ ಆಗಿ ಪ್ರೊಫೆಸರ್ ಕೂಡ ಅವ್ರ ಕೈಯಲ್ಲಿ ಓ ಅಂತ ಬರ್ಕೊಂಡಿದ್ದಾರೆ. ಈ ವಿಷಯ ಯಾನ ಡೈರಿಯಲ್ಲಿ ಮಾತ್ರ ಮೆನ್ಷನ್ ಆಗಿತ್ತು. ಈ ಡೈರಿನ ಪ್ರೊಫೆಸರ್ ಓದೇ ಇಲ್ಲ. ಓದ್ದೇನೆ ನನ್ನ ಹೆಸರಲ್ಲಿ ಒಂದು ಪೋಸ್ಟ್ ಕಾರ್ಡ್ ಬರ್ದು ಆ ಕಾರ್ಡ್ ನ ಈ ಡೈರಿ ಒಳಗಡೆ ಹಾಕಿದ್ದಾರೆ. ಯಾಕಂದ್ರೆ ಆ ಡೈರಿಗೆ ಲಾಕ್ ಇತ್ತು, ಅದಕ್ಕೆ ಅವರು ಅದನ್ನ ಓದಿಲ್ಲ. ಒಂದು ವೇಳೆ ಅದನ್ನ ಅವರು ಓದಿದ್ರೆ ಈ ತಪ್ಪು ಮಾಡ್ತಾನೆ ಇರ್ಲಿಲ್ಲ. ಇದೆಲ್ಲ ಈ ಪ್ರೊಫೆಸರ್ ಮಾಡಿರೋದು ಯಾಕೆ ಗೊತ್ತಾ? ಸೊ ಅವರು ಸ್ಕೆಚ್ ಹಾಕಿರೋದು ಯಾನಾಗೆ ಅಲ್ಲ, ಇವ್ರ ಟಾರ್ಗೆಟ್ ಬೇರೆ ಯಾರು ಅಲ್ಲ, ಅದು ಈ ಡಿಟೆಕ್ಟಿವ್. ಈ ತರ ಒಂದು ಕ್ರೈಮ್ ನ ಸೆಟ್ ಮಾಡಿ ಈ ಡಿಟೆಕ್ಟಿವ್ ಈ ಕೇಸನ್ನ ಎಂಕ್ವೈರಿ ಮಾಡಿದಾಗ ಇವ್ರ ಕೈಯಲ್ಲಿ ಸಿಕ್ಕಾಕೊಳ್ಳೋದೆ ಪ್ರೊಫೆಸರ್ ನ ಪ್ಲಾನ್. ಆಲ್ರೆಡಿ ಈ ಡಿಟೆಕ್ಟಿವ್ ರೋಮಿಯೋ ಅನ್ನೋ ವ್ಯಕ್ತಿಯ ವಿರುದ್ಧ ಫೇಕ್ ಎವಿಡೆನ್ಸ್ ಗಳನ್ನ ಸಬ್ಮಿಟ್ ಮಾಡಿ ಶಿಕ್ಷೆ ಕೊಡಿಸಿದ್ರು. ನಂತರ ಫೇಕ್ ಎವಿಡೆನ್ಸ್ ಅಂತ ಗೊತ್ತಾದ್ಮೇಲೆ ಅವನ್ನ ರಿಲೀಸ್ ಮಾಡಿದ್ದಾರೆ. ಅವನಿಗೆ ನಷ್ಟ ಪರಿಹಾರವಾಗಿ $1 million ಸಿಕ್ಕಿದೆ. ಈ ಡಿಟೆಕ್ಟಿವ್ ಶಿಕ್ಷೆ ಕೊಡ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಪ್ರೊಫೆಸರ್ಗೆ ಗೊತ್ತಿತ್ತು. ಇವರು ಅನ್ಕೊಂಡಂತೆ ಡಿಟೆಕ್ಟಿವ್ ಫೇಕ್ ಎವಿಡೆನ್ಸ್ ಗಳನ್ನ ಕೊಟ್ಟು ಪ್ರೊಫೆಸರ್ ನ ಜೈಲಿಗೆ ಹಾಕಿದ್ರು. ನಂತರ ಫೇಕ್ ಎವಿಡೆನ್ಸ್ ಅನ್ನೋದು ಗೊತ್ತಾದ್ಮೇಲೆ ರಿಲೀಸ್ ಆದಾಗ ಕೋರ್ಟ್ ಇಂದ ನಷ್ಟ ಪರಿಹಾರವಾಗಿ ತುಂಬಾ ದುಡ್ಡು ಸಿಕ್ಕಿದೆ. ಅದೇ ಈ ಪ್ರೊಫೆಸರ್ಗೆ ಬೇಕಾಗಿರೋದು. ಯಾಕಂದ್ರೆ ಇವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಈ ಡಿಟೆಕ್ಟಿವ್ ಹಾಗೂ ಯಾನನ ದಾಳವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸರಿ, ಹಾಗಾದ್ರೆ ನಿಮ್ ಶರ್ಟ್ ಅಲ್ಲಿರೋ ರಕ್ತ ಯಾರ್ದು ಅಂತ ಡಿಟೆಕ್ಟಿವ್ ಹೇಳ್ತಾರೆ. ಇನ್ಮೇಲೆ ಆ ಪ್ರೊಫೆಸರ್ ನ ಕಾನೂನಿನ ಪ್ರಕಾರ ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಅದೇ ದಿನ ರಾತ್ರಿ ನಾನು ಅವ್ರನ್ನ ಸಾಯಿಸ್ಬಿಟ್ಟೆ. ಆ ಶೋ ಮುಗಿಸಿ ಹೋಗುವಾಗ ನಾನೇ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟೆ. ಸೊ ಈಗ ಈ ಡಿಟೆಕ್ಟಿವ್ ನ ಅರೆಸ್ಟ್ ಮಾಡ್ತಾರೆ. ಈಗ ಡಾಕ್ಟರ್ ಕೆಲಸ ಮುಗಿಸಿ ಮನೆಗೆ ಹೋಗ್ತಾರೆ. ನೇರವಾಗಿ ಗ್ಯಾರೇಜ್ ಗೆ ಹೋಗಿ ಒಂದು ಬಾಕ್ಸ್ ಓಪನ್ ಮಾಡ್ತಾರೆ. ಇಲ್ಲೇ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್. ಅದ್ರಲ್ಲಿ ಹುಡುಗಿರ್ ತಲೆ ಕೂದ್ಲಿದೆ. ಆಕ್ಚುಲಿ ಇವರೇ ಆ ಫಾಗ್ ಮ್ಯಾನ್. ಇವರೇ 30 ವರ್ಷದ ಹಿಂದೆ ಹುಡುಗಿರ್ನ ಸಾಯಿಸಿ ಅವ್ರ ತಲೆ ಕೂದಲನ್ನ ಕಟ್ ಮಾಡಿ ತಗೊಂಡು ಹೋಗಿರ್ತಾರೆ. ಒಂದ್ ಸೀನ್ ನಲ್ಲಿ ರಿಪೋರ್ಟರ್ ಹೇಳಿದ್ರು ಅಲ್ವಾ, 30 ವರ್ಷದ ಹಿಂದೆ ಆ ಫಾಗ್ ಮ್ಯಾನ್ ರೆಡ್ ಕಲರ್ ಹೇರ್ ಇದ್ದ 6 ಹುಡುಗಿರ್ನ ಕಿಡ್ನಾಪ್ ಮಾಡಿದ್ದ ಅಂತ. ಸೊ ಅದು ಇವ್ರೆ. ಇವರು ಆ ಡಿಟೆಕ್ಟಿವ್ ಗೆ ಒಂದು ಕತೆ ಹೇಳಿದ್ರು ಗೊತ್ತಾ. ಇವರು ಮೀನ್ ಹಿಡಿಯೋದಕ್ಕೆ ಹೋದಾಗ ಹಾರ್ಟ್ ಅಟ್ಯಾಕ್ ಆಯ್ತು. ಒಂದು ಮೀನ್ ನೋಡ್ದೆ, ಅದು ಕೂಡ ನಂತರನೇ ಒದ್ದಾಡ್ತಾ ಇತ್ತು ಅಂತ. ಆಕ್ಚುಲಿ ಅದು ಮೀನ್ ಅಲ್ಲ. ಕೊನೆಯದಾಗಿ ಅದೇ ಹುಡುಗಿನ ಸಾಯಿಸುವಾಗ್ಲೇ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಒಂದು ಕಡೆ ಇವರು ಜೀವ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿದ್ರೆ, ಇನ್ನೊಂದು ಕಡೆ ಆ ಹುಡುಗಿ ಜೀವ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಿದ್ದಾಳೆ. ಈ ಇನ್ಸಿಡೆಂಟ್ ಆದ್ಮೇಲೆ ಇವರಿಗೆ ತನ್ನ ತಪ್ಪಿನ ಅರಿವಾಗಿದೆ, ನಾನ್ ಮಾಡ್ತಿರೋದು ತಪ್ಪು ಅಂತ. ಇದಾದ್ಮೇಲೆ ಅವರು ಕೊಲೆ ಮಾಡೋದನ್ನ ಸ್ಟಾಪ್ ಮಾಡಿ ಈ ತರ ಸೈಕ್ಯಾಟ್ರಿಸ್ಟ್ ಆಗಿದ್ದಾರೆ. ಸೊ ಇದ್ರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.